ಆಲ್ರೆಡಿ ಸಮ್ಮರ್ ಶುರುವಾಗಿದೆ, ತುಂಬಾ ಬಿಸಿಲಿದೆ. ಮಧ್ಯಾಹ್ನ ಆಯಿತು ಅಂತಂದರೆ ತಂಪಾಗಿ ಕೋಲ್ಡಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಇವತ್ತು ನಾನು ತುಂಬಾ ಹೆಲ್ತಿಯಾಗಿ ಮತ್ತು ತುಂಬಾ ಬೇಗ ಆಗೋಗೋ ಅಂತಹ ಡ್ರೈ ಫ್ರೂಟ್ಸ್ ಹಾಗೂ ಆ್ಯಪಲ್ ಬನಾನಾನ ಯೂಸ್ ಮಾಡಿಕೊಂಡು ಒಂದು ಹೆಲ್ತಿಯಾಗಿರುವಂಥ ಮಿಲ್ಕ್ ಶೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಕೇವಲ 5 ನಿಮಿಷದಲ್ಲಿ ಮಾಡ್ಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕುಡಿಬೋದು, ಅಷ್ಟು ಹೆಲ್ತಿಯಾಗಿರುತ್ತೆ ಇದು. ಮತ್ತು ತುಂಬ ಪ್ರೋಟೀನ್ಸ್ ಇದೆ ಇದರಲ್ಲಿ. ಸೊ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಾನು ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನೀಟಾಗಿ ಈ ಥರ 2 ಭಾಗ ಮಾಡಿಕೊಂಡು ಸ್ವಲ್ಪ ಈ ಥರ ಮೇಲ್ಗಡೆ ನೀವು ಸಿಪ್ಪೆನ ತೆಗೆದು ಕೂಡ ಹಾಕ್ಕೋಬೋದು. ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದರೆ ಸಿಪ್ಪೆನ ತೆಗೀರಿ, ಇಲ್ಲ ಅಂತಂದರೆ ನಾರ್ಮಲಾಗಿ ಹಾಗೇ ಸ್ಲೈಸ್ ಮಾಡಿಕೊಂಡು ಹಾಕ್ಕೋಬೋದು. ತುಂಬ ಜನ ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ, ವೀಡಿಯೋಸ್ನೆಲ್ಲ ಯಾಕೆ ಮಾಡ್ತಿಲ್ಲ, UAEಗೆ ಹೋದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಂತ. ಸೊ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಏನಾಗಿತ್ತು, ಏನಕ್ಕೆ ಮಾಡ್ತಿರ್ಲಿಲ್ಲ ಅಂತ. ಸೊ ಅಪ್ಕಮಿಂಗಲ್ಲಿ ಖಂಡಿತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ತುಂಬ ಜಾಸ್ತಿ ಜನಕ್ಕೆ ಮಾಡ್ಕೊತೀರಾ ಅಂದರೆ 1 ಆ್ಯಪಲ್ನೂ ಹಾಕ್ಕೊಳ್ಳಿ. ಒಂದು 3ರಿಂದ 4 ಜನಕ್ಕೆ ಮಾಡ್ಕೊತೀವಿ ಅಂದರೆ ಹಾಫ್ ಆ್ಯಪಲ್ ಆದರೆ ಸಾಕು. ಇವಾಗ ನೋಡಿ, ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಫಸ್ಟು ಹಾಫ್ ಹಾಕ್ಕೊಂಡೆ, ಆಮೇಲೆ ಮತ್ತೆ ಅದು ಕಮ್ಮಿ ಆಗುತ್ತೆ ಅಂತ ಇನ್ನೊಂದನ್ನ ಕೂಡ ನಾನು ಇನ್ನೂ ಅರ್ಧನ ಹಾಕ್ಕೊಂಡೆ. ಒಂದು ಬಾಳೆಹಣ್ಣು ಕೂಡ ನೀವು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು 1 ಡೇಟ್ಸ್ನ ಹಾಕ್ಕೊತಾ ಇದ್ದೀನಿ, ಹಸಿ ಖರ್ಜೂರನ. ಈ ಥರ ಸಿಪ್ಪೆ ಒಳಗಡೆ ಬೀಜನ ತೆಗೆದು 1 ಹಾಕ್ಕೊಳ್ಳಿ. ಮತ್ತು ನಾನು ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. 3 ಬಾದಾಮಿನ, ಡ್ರೈ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಮತ್ತು 7ರಿಂದ 8 ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪ್ರೋಟೀನ್ಸ್ ಇದೆ ಇದರಲ್ಲಿ. ಪಿಸ್ತಾ, ವಾಲ್ನಟ್ಸ್, ಬಾದಾಮ್ ಎಲ್ಲ ಯೂಸ್ ಮಾಡೋದ್ರಿಂದ 1 ವಾಲ್ನಟ್ನ ಹಾಕ್ಕೊಂಡೆ. ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ನೀವು ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜೇನುತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ. ಆಲ್ರೆಡಿ ಖರ್ಜೂರ ಮತ್ತು ಬಾಳೆಹಣ್ಣು, ಆ್ಯಪಲ್ಲು, ಡ್ರೈ ನಟ್ಸು ಎಲ್ಲ ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಶುಗರ್ ಆಗಲಿ, ನಾನು ಜಾಗ್ರಿ ಆಗಲಿ ಏನು ಯೂಸ್ ಮಾಡ್ತಿಲ್ಲ, ಇದೇ ತುಂಬ ಸ್ವೀಟಾಗಿರುತ್ತೆ. ನಾನಿಲ್ಲಿ ಫ್ರೆಶ್ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ, ಫುಲ್ ಕ್ರೀಮ್ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಹಾಲನ್ನು ಯೂಸ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು 1-2 ಲೋಟದಷ್ಟು ಹಾಕ್ಕೊಂಡೆ, ಕಾಫಿ ಕುಡಿಯೋ ಲೋಟದಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಇದು ರೆಡಿ ಆಯಿತು. ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇವಾಗ ಮಕ್ಳುಗಳೆಲ್ಲ ಡ್ರೈ ನಟ್ಸ್ನೆಲ್ಲ ತಿನ್ನೋದಿಲ್ಲ, ಆ್ಯಪಲ್ ಇದೆಲ್ಲ ತಿನ್ನೋಲ್ಲ. ಆವಾಗ ಈ ಥರ ಮಾಡಿಕೊಟ್ರೆ ಕೋಲ್ಡಾಗಿರುತ್ತೆ, ತುಂಬ ಫ್ರೀಝರಲ್ಲಿಟ್ಟರೆ ತುಂಬಾ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.